ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಇಂದು ಶ್ರಾವಣ ಮಾಸದ 2ನೇ ಶುಕ್ರವಾರ, ವರಮಹಾಲಕ್ಷ್ಮಿ ವ್ರತ ಆಚರಣೆ ಮಾಡುವ ದಿನ. ಇಂದು ಲಕ್ಷ್ಮಿ ಆರಾಧನೆ ಮಾಡಿದರೆ ಅಷ್ಟಲಕ್ಷ್ಮಿಯರು ಸಂತೃಪ್ತರಾಗುತ್ತಾರೆ ಅನ್ನೋದು ನಂಬಿಕೆ. ಹಾಗಾಗಿಯೇ ಜಿಲ್ಲೆಯಾದ್ಯಂತ ಇಂದು ವರಮಹಾಲಕ್ಷ್ಮಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಹಾಗಾದರೆ ಈ ಹಬ್ಬ ಆಚರಣೆಗೆ ಕಾರಣವೇನು, ಆಚರಣೆಯಿಂದ ಸಿಗುವ ಉಪಯೋಗವೇನು ಎಂಬುದನ್ನ ನೋಡೋಣ ಬನ್ನಿ. ಮುನಿಗಳಲ್ಲಿ ಅತ್ಯಂತ ಕೋಪಿಷ್ಠರೆಂದೇ ಖ್ಯಾತರಾದ ದುರ್ವಾಸ ಮಹರ್ಷಿಗಳ ಶಾಪದಿಂದಾಗಿ ದೇವೇಂದ್ರ ರಾಜ್ಯ ಭ್ರಷ್ಟನಾಗುತ್ತಾನೆ. ಆಗ ಸ್ವರ್ಗ ಲಕ್ಷ್ಮಿಯು ಸ್ವರ್ಗವನ್ನ ಬಿಟ್ಟು ವೈಕುಂಠ ಸೇರಿಕೊಳ್ಳುತ್ತಾಳೆ. ಇದರಿಂದ ದೇವಲೋಕಕ್ಕೆ ದಾರಿದ್ರ್ಯ ಕಾಡತೊಡಗುತ್ತದೆ. ಇದರಿಂದ ದುಃಖ ತಪ್ತರಾದ ದೇವತೆಗಳೆಲ್ಲರೂ ಚತುರ್ಮುಖ ಬ್ರಹ್ಮನನ್ನ ಮುಂದಿಟ್ಟುಕೊಂಡು ವೈಕುಂಠವಾಸಿ ಮಹಾವಿಷ್ಣುವಿನ ಮೊರೆ ಹೋಗುತ್ತಾರೆ. ಭಗವಾನ್ ವಿಷ್ಣುವಿನ ಆಜ್ಞೆಯಂತೆ ಅಮೃತ ಪಡೆಯಲು ಸಮುದ್ರ ಮಂಥನ ಮಾಡಲು ರಾಕ್ಷಸರು ಹಾಗೂ ದೇವತೆಗಳು ಮಂದಾರ ಪರ್ವತವನ್ನ ಕಡೆಗೋಲಾಗಿ ಮಾಡಿಕೊಂಡು ವಾಸುಕಿಯ ಸಹಾಯದೊಂದಿಗೆ ಸಮುದ್ರವನ್ನ ಕಡಿಯುತ್ತಾರೆ. ಆಗ ಕ್ಷೀರಸಾಗರದಲ್ಲಿ ಪರಿಶುದ್ಧವಾಗಿ ಶ್ವೇತವರ್ಣದಲ್ಲಿ ಮಹೇಂದ್ರನ ಸಂಪತ್ ಸ್ವರೂಪಿಣಿಯಾದ ಮಹಾಲಕ್ಷ್ಮಿಯ ಜನನವಾಗಿ ದೇವತೆಗಳನ್ನ ಅನುಗ್ರಹಿಸಿದ್ದಲ್ಲದೆ ಮಹಾವಿಷ್ಣುವನ್ನ ವರಿಸುತ್ತಾಳೆ. ಸಮುದ್ರ ಮಂಥನದಲ್ಲಿ ಹುಟ್ಟಿದ ವರಮಹಾಲಕ್ಷ್ಮಿಯನ್ನ ಕ್ಷೀರ ಸಮುದ್ರ ಸಂಭವೆ, ಸಮುದ್ರ ರಾಜನ ಪುತ್ರಿ, ಚಂದ್ರನ ತಂಗಿ, ಕಮಲದಲ್ಲಿ ಆವಿರ್ಭವಿಸಿದವಳು ಎಂದು ಕರೆಯಲಾಗುತ್ತದೆ. ಹಾಗಾಗಿ ಆ ದಿನವನ್ನ ವರಮಹಾಲಕ್ಷ್ಮಿ ವ್ರತ ಎಂದು ಆಚರಿಸಲಾಗುತ್ತದೆ. ಸರೋಜ ಅಂತೇಳಿ ನಾವು ಚಿಕ್ಕಬಳ್ಳಾಪುರದಲ್ಲಿ ಇರೋದು. ನಾವು ಇವಾಗ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಹಿಂದೂ ಸಂಪ್ರದಾಯ ಪ್ರಕಾರ ವರ್ಷನೂ 12 ವರ್ಷದಿಂದ ಹಬ್ಬಗಳನ್ನ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಹಾಗಾಗಿ ನಾವು ವರಮಹಾಲಕ್ಷ್ಮಿನ ಕೂರಿಸಿದ್ದೀವಿ. ಆಮೇಲೆ ಸಾಯಂಕಾಲ ಹೆಂಗಸರಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಕೊಡ್ತೀವಿ ಮುತ್ತೈದರಿಗೆ. ಆಮೇಲೆ ನಾವು ಮನೆಗೆ ಹೋಗಿ ಅರಿಶಿನ ಕುಂಕುಮಗಳೆಲ್ಲ ತಗೊಳ್ತೀವಿ. ತರಕಾರಿಗಳು ಫುಲ್ಲು ರೇಟ್ ಆಗಿಬಿಟ್ಟಿದೆ. 50 ರೂಪಾಯಿ ಮೊಳ ಇರೋದು 100 ರೂಪಾಯಿ ಮೊಳ ಆಗಿದೆ ಮಲ್ಲಿಗೆ ಹೂವು. ಆಮೇಲೆ ಹಣ್ಣುಗಳೆಲ್ಲ ತುಂಬಾ ರೇಟ್ ಆಗಿದ್ದಾವೆ. ಹಾಗಾಗಿ ಬಡವರು ಸ್ವಲ್ಪ ಮಾಡೋದು ಕಷ್ಟನೇ ಆಗಿದೆ. ಅದು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಪೂಜೆಗಳನ್ನ ಆಚರಣೆ ಮಾಡ್ತಾ ಇದ್ದೀವಿ. ಮತ್ತೊಂದು ಪುರಾಣ ಕಥೆಯ ಪ್ರಕಾರ ಒಮ್ಮೆ ಶಿವ ಪಾರ್ವತಿಯರು ಏಕಾಂತದಲ್ಲಿ ಮಾತನಾಡುತ್ತಿದ್ದಾಗ ಈ ಜಗತ್ತಿನ ಉದ್ಧಾರಕ್ಕಾಗಿ ಯಾವ ವ್ರತ ಮಾಡಿದರೆ ಶ್ರೇಷ್ಠ ಎಂದು ಜಗಜ್ಜನನಿಯಾದ ಪಾರ್ವತಿ ಕೇಳುತ್ತಾಳೆ. ಆಗ ತಡ ಮಾಡದೆ ಸ್ವತಃ ಈಶ್ವರನು ವರಮಹಾಲಕ್ಷ್ಮಿ ವ್ರತವೇ ಅತ್ಯಂತ ಶ್ರೇಷ್ಠವಾದ ವ್ರತ ಎಂದು ತಿಳಿಸಿ ಆ ವ್ರತದ ಮಹಾತ್ಮೆಯನ್ನ ಪಾರ್ವತಿಗೆ ಕಥೆಯ ರೂಪದಲ್ಲಿ ಹೇಳುತ್ತಾನೆ. ಕುಂಡಿನ ಎಂಬ ಊರಿನಲ್ಲಿ ಚಾರುಮತಿ ಎಂಬ ಬಡ ಮಹಿಳೆ ಇದ್ದಳು. ಬಡತನದಲ್ಲಿ ಆಕೆ ಕಾಯಿಲೆ ಪೀಡಿತ ತನ್ನ ವಯೋವೃದ್ಧ ಅತ್ತೆ ಮಾವಂದಿರ ಸೇವೆಯನ್ನ ನಿಷ್ಕಲ್ಮಶವಾಗಿ ಅತ್ಯಂತ ಶ್ರದ್ಧೆಯಿಂದ ಮಾಡುತ್ತಿದ್ರು. ಅವರ ಕಾಯಿಲೆಗಳು ವಾಸಿಯಾಗದೆ ಅವರು ನರಳುತ್ತಿದ್ದದನ್ನ ನೋಡಿ, ಓ ದೇವರೇ, ದಯವಿಟ್ಟು ನಮ್ಮ ಅತ್ತೆ ಮಾವನವರ ಕಾಯಿಲೆಯನ್ನ ಗುಣಪಡಿಸ, ಅವರ ನರಳುವಿಕೆಯನ್ನ ನಾನು ನೋಡಲಾರೆ ಎಂದು ಪ್ರತಿದಿನವೂ ಕೇಳಿಕೊಳ್ಳುತ್ತಿದ್ಲ. ಅದೊಂದು ದಿನ ಇದ್ದಕ್ಕಿದ್ದಂತೆಯೇ ಆಕೆಯ ಸ್ವಪ್ನದಲ್ಲಿ ಮಹಾಲಕ್ಷ್ಮಿ ಕಾಣಿಸಿಕೊಂಡು, ಎಲೈ ಚಾರುಮತಿಯೇ, ನೀನು ಅತ್ತೆ ಮಾವಂದಿರನ್ನ ಕಾಳಜಿಯಿಂದ ಸೇವೆ ಮತ್ತು ಶುಶ್ರೂಷೆ ಮಾಡುವುದನ್ನ ಕಂಡು ಮೆಚ್ಚಿದ್ದೇನೆ. ಶ್ರಾವಣ ಮಾಸದ ಹುಣ್ಣಿಮೆಗೂ ಮೊದಲು ಬರುವ ಶುಕ್ರವಾರ ನನ್ನನ್ನ ಪೂಜಿಸು, ನಿನ್ನ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸುತ್ತೇನೆ ಎಂದು ಹೇಳಿ ಕಣ್ಮರೆಯಾದಳು. ಸಾಕ್ಷಾತ್ ಮಹಾಲಕ್ಷ್ಮಿಯೇ ತನ್ನ ಕನಸಿನಲ್ಲಿ ಬಂದು ಅನುಗ್ರಹಿಸಿದ್ದನ್ನ ನೋಡಿ ಸಂತೋಷಗೊಂಡ ಚಾರುಮತಿಗೆ ತನ್ನ ಕನಸಿನ ಬಗ್ಗೆ ತನ್ನೆಲ್ಲ ಬಂಧು ಮಿತ್ರರಿಗೆ ತಿಳಿಸಿ ಶ್ರಾವಣ ಮಾಸದ ಪೌರ್ಣಿಮೆಗಿಂತ ಮುಂಚೆ ಬರುವ ಶುಕ್ರವಾರ ಭಕ್ತಿ ಭಾವಗಳಿಂದ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡಿ ಆ ತಾಯಿಯ ಅನುಗ್ರಹ ಪಡೆಯುತ್ತಾಳೆ. ತದನಂತರ ಆಕೆಯ ಬಡತನವು ನೀಗುವುದಲ್ಲದೆ ಆಕೆಯ ಅತ್ತೆ ಮತ್ತು ಮಾವನವರ ಕಾಯಿಲೆಗಳು ವಾಸಿಯಾಗುತ್ತದೆ.
ಅಂದಿನಿಂದ ಪ್ರತಿ ವರ್ಷ ಆಕೆ ತನ್ನ ಬಂಧು ಮಿತ್ರರೊಡನೆ ತಪ್ಪದೆ ಮಹಾಲಕ್ಷ್ಮಿಯ ವ್ರತಾಚರಣೆ ಮಾಡುತ್ತಾಳೆ. ಈ ಪುರಾಣ ಕಥೆಗಳ ಹಿನ್ನೆಲೆಯಲ್ಲಿ ವರಮಹಾಲಕ್ಷ್ಮಿ ವ್ರತ ಆಚರಣೆ ಮಾಡುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು, ಚಿಕ್ಕಬಳ್ಳಾಪುರ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಇಂದು ವರಮಹಾಲಕ್ಷ್ಮಿ ಹಬ್ಬವನ್ನ ವಿಜೃಂಭಣೆಯಿಂದ ಶುಭಾಶಯಗಳು. ನಮ್ಮ ಹಿಂದೂ ಸಂಪ್ರದಾಯ ಅಂದರೆ ಹಬ್ಬಗಳು ತಿಂಗಳಿಗೊಂದ್ಸಲ ಹಬ್ಬ ಇರುತ್ತೆ. ಹೆಣ್ಮಕ್ಳಿಗೆಲ್ಲ ಫುಲ್ ಖುಷಿ ಇರುತ್ತೆ. ಎಷ್ಟೇ ನೋವು ಸಂಕಟ ಎಲ್ಲ ಇರುತ್ತೆ. ಸೊ ಅದೆಲ್ಲ ಬಿಟ್ಟು ಎಲ್ಲರೂ ಖುಷಿಯಾಗಿರಲಿ ಅಂತ ನಮ್ಮ ಹಿರಿಯರು ಈ ಥರ ಆಚರಣೆಗಳು ಮಾಡಿಟ್ಟಿದ್ದಾರೆ. ಇನ್ನೂ ಗ್ರ್ಯಾಂಡಾಗಿ ಮಾಡೋರು ತುಂಬ ಜನ ಇದ್ದಾರೆ. ನಾವು ಅದೇ ಮಡ್ಲಕ್ಕಿ ಎಲ್ಲ ತುಂಬ್ತೀರಿ, ಅಲಂಕಾರ ಮಾಡ್ತೀರಿ. ನೈಟೆಲ್ಲ ಎಲ್ಲ ಹೆಣ್ಮಕ್ಳು ಎದ್ದೇ ಇರ್ತಾರೆ. ಸೊ ಯಾರೂ ನಿದ್ದೆ ಮಾಡಲ್ಲ. ಸೊ ಹಬ್ಬಕ್ಕೆ ಎಲ್ಲರನ್ನೂ ಕರಿತೀರಿ ಸರ್. ಇಂದು ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ. ಸಮಸ್ತ ಜನರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ವರಮಹಾಲಕ್ಷ್ಮಿ ಅಂದ್ರೆ ಹೆಣ್ಮಕ್ಳಿಗೆ ಏನೋ ಒಂಥರ ಕಳೆ, ಮನೆಗಳಲ್ಲಾಗಲಿ ಊರಲ್ಲಾಗಲಿ ಪ್ರತಿಯೊಬ್ಬ ಹೆಣ್ಮಕ್ಳು ಮನೆಗಳಲ್ಲಿ ವಿಶೇಷವಾಗಿ ಅಲಂಕಾರ ಮಾಡ್ತಾರೆ. ಯಾಕಂದರೆ ಯಾರ್ಯಾರಿಗೆ ಎಷ್ಟೆಷ್ಟು ಯತ್ನ ಇರುತ್ತೋ ಆ ರೀತಿ ನಾವು ನೋಡ್ತಿರ್ತೀವಲ್ಲ. ಒಂದು ಡೆಕೋರೇಷನ್ ಮಾಡೋದಿರ್ಬೋದು, ದೇವ್ರ ಮುಂದೆ ಇಡುವಂಥ ಪದಾರ್ಥಗಳು ವಿಶೇಷವಾಗೆಲ್ಲ ಅಲಂಕಾರಗಳು ಮಾಡೋದು, ಪದಾರ್ಥಗಳನ್ನೆಲ್ಲ ಇಟ್ಟು ಎಲ್ಲ ಹೆಣ್ಮಕ್ಳನ್ನು ಅರಿಶಿನ ಕುಂಕುಮ ಕರೆದು ಎಲ್ಲರ ಪ್ರತಿಯೊಬ್ಬರು ಒಬ್ಬರ ಮನೆಯಿಂದ ಒಬ್ಬರ ಮನೆಗೆ ಎಲ್ಲರೂ ಒಟ್ಟಾಗಿ ಅರಿಶಿನ ಕುಂಕುಮಗಳಿಗೆ ಹೋಗೋದು. ಅಂದರೆ ನಮ್ಮ ಇದು ಎಲ್ಲ ನಡೀತಿರೋದು ಒಂದು ಹಿಂದೂ ಧರ್ಮವನ್ನು ಉಳಿಸೋವಂಥ ಪ್ರಯತ್ನವೂ ಆಗಿರುತ್ತೆ. ನಾವು ಈಗ ಮುಂದಿನ ಪೀಳಿಗೆಗೆ ನಾವು ಯಾವ ರೀತಿ ಆದರೆ ಈ ಥರ ಮಾಡ್ಕೊಂಡು ಹೋಗ್ತಿರ್ತೀವೋ, ನಾವು ಮಾಡಿರೋದನ್ನ ಆ ಮಕ್ಕಳು ನೋಡಿ ಕಲಿತಾರೆ. ಈಗಿನ ಮಕ್ಕಳು ನೋಡ್ತಿರ್ತೀನಿ, ಅವ್ರ ತಾಯಿರೆಲ್ಲ ಆ ಥರ ಪೂಜೆ ಎಲ್ಲ ಮಾಡ್ತಿದ್ರೆ ಅವ್ರು ಕುಂಕುಮ ಕೊಡೋದು ಮಾಡೋದು ಮಕ್ಕಳಿಗೆ ಹೇಳ್ಕೊಟ್ಟಾಗೂ ಆಗುತ್ತೆ. ಸೊ ವರಮಹಾಲಕ್ಷ್ಮಿ ಅಂದ್ರೇ ತುಂಬ ವಿಶೇಷವಾಗಿ ಅಮ್ಮನವ್ರನ್ನ ಅಲಂಕಾರ ಮಾಡೋದಾಗಿರ್ಬೋದು. ಎಲ್ಲ ಪ್ರತಿಯೊಬ್ಬರು ವರ್ಷ ಹೆಚ್ಚಿಸಿ ಈ ವರ್ಷ ಯಾವ ರೀತಿ ಮಾಡಿರ್ತಾರೆ, ಮುಂದಿನ ವರ್ಷ ಅದಕ್ಕಿಂತ ಚೆನ್ನಾಗಿ ಮಾಡಬೇಕು ಅನ್ನೋ ಮನಸ್ಸು ಯಾವ ರೀತಿ ಬರುತ್ತೆ. ಆ ತಾಯಿ ಈ ವರ್ಷ ಮಾಡೋದಕ್ಕೆ ಅವ್ರಿಗೆ ತಕ್ಕರಾದಂಥ ಫಲ ಕೊಡ್ತಾ ಇರ್ತಾಳೆ ಆ ತಾಯಿ. ಹಾಗಾಗಿ ಅವ್ರಿಗೇನು ಅನಿಸುತ್ತೆ, ಈ ವರ್ಷ ಮಾಡಿದ್ವಪ್ಪ, ನಮಗೆ ತಾಯಿ ಕರುಣೆ ತುಂಬ ಸಿಕ್ತು, ಹಾಗಾಗಿ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಹೆಚ್ಚಿನ ಫಲ ಬರುತ್ತೆ ಅಂತ ಭಕ್ತಾದಿಗಳಲ್ಲಿ ಭಕ್ತಿನೂ ತುಂಬ ಉಂಟಾಗ್ತಾ ಇರುತ್ತೆ. ಅದೇ ರೀತಿ ವರಮಹಾಲಕ್ಷ್ಮಿ ತಾಯಿನೂ ಅಷ್ಟೇ. ಪ್ರತಿಯೊಬ್ಬರು ಎಷ್ಟೇ ಯಾರೇ ಬಡವರು ಸಿರಿವಂತರು ಅನ್ನೋ ಭೇದ ಭಾವ ಇಲ್ಲವೇ ಇಲ್ಲ. ಪ್ರತಿಯೊಬ್ಬರು ಮಾಡತಕ್ಕಂತಹ ಲಕ್ಷ್ಮೀ ಪೂಜೆ ಇದು. ಮನೆಗಳಲ್ಲಿ ಲಕ್ಷ್ಮೀ ವಿಗ್ರಹ ಪ್ರತಿಷ್ಠಾಪಿಸಿ ವಿವಿಧ ಚಿನ್ನದ ಆಭರಣಗಳಿಂದ ಸಿಂಗಾರ ಮಾಡಿ ಹೂವು ಮತ್ತು ಹಣದೊಂದಿಗೆ ಮಹಾಲಕ್ಷ್ಮಿಯನ್ನ ಪೂಜಿಸಿ ಮುತ್ತೈದೆಯರನ್ನ ಆಹ್ವಾನಿಸಿ ಅವರಿಗೆ ಬಾಗಿನ ನೀಡಿ ಆಶೀರ್ವಾದ ಪಡೆಯುವುದು ಸಾಮಾನ್ಯವಾಗಿತ್ತ. ಇನ್ನು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಶ್ರೀ ಚಾಮುಂಡೇಶ್ವರಿ ತಾಯಿಗೆ ನೋಟಿನ ಅಲಂಕಾರ ಮಾಡಲಾಗಿತ್ತ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ತಾಯಿ ಚಾಮುಂಡಿಗೆ ಹಣದಿಂದಲೇ ಅಲಂಕಾರ ಮಾಡಲಾಗಿದ್ದು ಅಮ್ಮನವರು ಆಕರ್ಷಣೀಯವಾಗಿ ಮಿಂಚುತ್ತಿದ್ರ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಣಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ.
ಪದ್ಮಾಸನಸ್ಥಿತೆ ದೇವಿ ಪರಬ್ರಹ್ಮಸ್ವರೂಪಿಣಿ ಪರಮೇಶಿ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ನಮಃ ವರಮಹಾಲಕ್ಷ್ಮೀ ನಮಃ ಪ್ರಾರ್ಥಯಾಮಿ ನಮಸ್ಕರೋಮಿ. ಶ್ರೀ ಕ್ರೋಧಿನಾಮ ಸಂವತ್ಸರದ ದಕ್ಷಿಣಾಯಣ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಶುಕ್ರವಾರ ಮೂಲಾ ನಕ್ಷತ್ರಯುಕ್ತವಾದಂತಹ ಈ ದಿನದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬಂದಿರೋದು ಬಹಳ ವಿಶೇಷವಾಗಿದೆ. ಆದ್ದರಿಂದ ನಮ್ಮ ಸಮಸ್ತ ಸನಾತನವಾದಂತಹ ಹಿಂದೂ ಧರ್ಮದವರೆಲ್ಲ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿ ಧನ ಕನಕ ವಸ್ತು ವಾಹನಾದಿಗಳು ಸಂಪತ್ತು ಐಶ್ವರ್ಯಾದಿಗಳನ್ನೆಲ್ಲ ಗಳಿಸ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಮತ್ತು ಹೆಣ್ಣು ಮಕ್ಕಳು ಸಾರ್ವಕಾಲಿಕವಾದಂತಹ ಸೌಮಂಗಲ್ಯ ಅಭಿವೃದ್ಧಿಗಾಗಿ ಸತ್ಸಂತಾನ ಸೌಭಾಗ್ಯ ಶುಭ ಫಲ ಪ್ರಾಪ್ತಿಗಾಗಿ ಈ ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತಾರೆ. ಈ ವರಮಹಾಲಕ್ಷ್ಮಿ ವ್ರತವನ್ನು ಮಾಡೋದ್ರಿಂದ ಮನೆಯಲ್ಲಿ ಅಶಾಂತಿ ವಾತಾವರಣ ಹೋಗಿ ಶಾಂತಿ ವಾತಾವರಣ ನೆಲೆಸುತ್ತೆ ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವಾಗುತ್ತೆ ಮತ್ತು ಸಕಲ ಸಂಪತ್ತುಗಳು ಲಭಿಸುತ್ತೆ. ಕಾಲಕಾಲಕ್ಕೆ ವರ್ಷ ಅಂದರೆ ಮಳೆ ಪ್ರಾಪ್ತಿಯಾಗಿ ಎಲ್ಲ ರೈತರು ಮತ್ತು ನಮ್ಮ ಸೈನಿಕರು ಗಡಿಯಲ್ಲಿರೋ ಸೈನಿಕರು ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ವಿಶೇಷವಾಗಿ ಆಚರಿಸತಕ್ಕದ್ದು, ವಿಶೇಷವಾಗಿ ಆಚರಣೆ ಮಾಡಬೇಕು. ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಪ್ರಾತಃ ಕಾಲದಲ್ಲಿ ಮನೆ ಶುಭ್ರಗೊಳಿಸಿ ರಂಗವಲ್ಯಾದಿಗಳನ್ನೆಲ್ಲ ಹಾಕಿ ವರಮಹಾಲಕ್ಷ್ಮಿ ಕಲಶವನ್ನು ಪ್ರತಿಷ್ಠಾಪನೆ ಮಾಡಿ ಅದರಲ್ಲಿ ವರಮಹಾಲಕ್ಷ್ಮಿಯನ್ನು ಆವಾಹನೆಯನ್ನು ಮಾಡಿ ವರಮಹಾಲಕ್ಷ್ಮಿಗೆ 12 ವಿಧವಾದಂತಹ ನೈವೇದ್ಯವನ್ನು ಮಾಡಿ ಮತ್ತು 9 ಗಂಟು ಉಳ್ಳಂತಹ ದಾರವನ್ನು ಕಟ್ಟಿಕೊಳ್ಳಬೇಕು. ಅದಕ್ಕೆ ನವಮಗ್ರಂಥಿ ಸಂಯುಕ್ತಂ ಕೃತಂ ನವತಂತುಭಿ ಧಾರಯಾಮಿ ಮಹಾದೇವಿ ಸೂತ್ರಾಂತೆ ಸರ್ವಮಂಗಳೆ ಅನ್ನೋ ಒಂದು ಮಂತ್ರನೂ ಇದೆ. ದೇವರನ್ನೇ ನಾವು ನವಮಗ್ರಂಥಿ ಸಂಯುಕ್ತಂ 9 ಗಂಟು ಇಲ್ಲಂತಹ ಒಂದು ದಾರವನ್ನು ನಾನು ಧರಿಸ್ತಾ ಇದ್ದೀನಿ. ಕೃತಂ ನವತಂತುಭಿ ಧಾರಯಾಮಿ ಮಹಾದೇವಿ ಸೂತ್ರಾಂತೆ ಸರ್ವಮಂಗಳೆ, ನನಗೆಲ್ಲ ಸರ್ವಮಂಗಳಗಳು ಲಭಿಸಿ ಈ ದಾರವನ್ನು ಕಟ್ಕೊಳ್ಳೋದ್ರಿಂದ ಎಲ್ಲ ಸರ್ವಮಂಗಳಗಳು ನಮಗೆ ಲಭಿಸಬೇಕೆಂದು ಪ್ರಾರ್ಥನೆಯನ್ನು ಮಾಡುತ್ತಾ ಆ ದಾರವನ್ನು ಕಟ್ಕೋಬೇಕು. ಮತ್ತು ಈ ಒಂದು ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ನಾವು ಶ್ರವಣವನ್ನು ಮಾಡಿ ಮತ್ತು ಶ್ರವಣವನ್ನು ಮಾಡಿ ಆ ಶ್ರವಣವನ್ನು ಮಾಡತಕ್ಕದ್ದು ಸಿಹಿ ಭಕ್ಷ್ಯವನ್ನು ದೇವರಿಗೆ ನೈವೇದ್ಯವನ್ನು ಮಾಡಿ ನಾವು ಭುಂಜಿಸಿ ಇಷ್ಟ ಮಿತ್ರರೊಂದಿಗೆ ಭುಂಜಿಸಬೇಕು. ಇದರಿಂದ ಸಕಲ ಸಂಪತ್ತುಗಳು ಆಯುಸ್ಸು ಆರೋಗ್ಯ ಲಭಿಸುವುದು ಎಂಬುದಾಗಿ ಸೂತ ಪುರಾಣಿಕರು ಮಹಾವಿಷ್ಣು ಶ್ರೀ ಕೃಷ್ಣನು ಮಹಾಭಾರತದಲ್ಲಿ ವನವಾಸದಲ್ಲಿದ್ದಂತಹ ಶ್ರೀ ಧರ್ಮರಾಯರಿಗೆ ಹೇಳಿದಂತಹ ಈ ವ್ರತ ಇದು ವರಮಹಾಲಕ್ಷ್ಮಿ ವ್ರತ. ಎಲ್ರಿಗೂ ಸಮಸ್ತ ಸನ್ಮಂಗಳವಾಗಲಿ. ಇನ್ನು ತುಮಕೂರು ಜಿಲ್ಲೆಯ ಲಕ್ಷ್ಮೀ ಆವಾಸ ಸ್ಥಾನವಾದ ಗೊರವನಹಳ್ಳಿಯಲ್ಲಿ ತಾಯಿ ಮಹಾಲಕ್ಷ್ಮಿಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ವಿಶೇಷ ಅಲಂಕಾರದ ಜೊತೆಗೆ ವಿವಿಧ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ದೇವಾಲಯಗಳು ವರಮಹಾಲಕ್ಷ್ಮಿ ಹಬ್ಬ ಮತ್ತು ಶ್ರಾವಣ ಶುಕ್ರವಾರದ ಪ್ರಯುಕ್ತ ವಿಶೇಷ ಅಲಂಕಾರ ಮತ್ತು ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಒಟ್ಟಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹೂವು ಹಣ್ಣು ಸೇರಿದಂತೆ ಹಬ್ಬಕ್ಕೆ ಅಗತ್ಯವಿರುವ ಎಲ್ಲಾ ಸಾಮಗ್ರಿಗಳ ಬೆಲೆ ದುಬಾರಿಯಾಗಿದ್ರು ಲಕ್ಷ್ಮಿಯನ್ನ ಒಲಿಸಿಕೊಳ್ಳಲು ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿದ್ದು ಮಾತ್ರ ವಿಶೇಷವಾಗಿತ್ತು. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.